ಸರ್ ನಮಸ್ತೆ. ಸಿನಿಮಾ ಹೇಗಿದೆ ಸರ್? ಸಿನಿಮಾ ಹೇಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ. ಅಲ್ಲ, ಪ್ರೇಕ್ಷಕರ ಜೊತೆ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ದೀರಿ ತಾವು, ಆ ವಿಸಿಲ್ ಚಪ್ಪಾಳೆ ಎಲ್ಲ ಕೇಳಿಸ್ಕೊಂಡು ಏನು ಅನ್ನಿಸ್ತು? ನಾನು ಪಟ್ಟ ಒಂದು ಶ್ರಮಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇದೊಂದೇ ಥಿಯೇಟರ್ನ ಆ್ಯಕ್ಚುಲಿ ನನಗೆ ನಾಗರಿ ರೋಡ್ ಥಿಯೇಟರ್ಗೆ ಇದ್ದೀನಿ. ಎಲ್ಲ ಕಡೆ ಏನು ರಿಲೀಸ್ ಆಗಿದೆ ಎಲ್ಲ ಕಡೆ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದಾರೆ. ಎಲ್ಲ ರೈತ ಮುಖಂಡರು ನನಗೆ ಕಾಲ್ ಮಾಡಿ ಒಳ್ಳೆ ಸಿನಿಮಾ ಮಾಡಿದೆಯಪ್ಪ, ನಾವೆಲ್ಲರೂ ನಾವು ರೈತ ವರ್ಗದವ್ರು ಏನಿದೆ ನಾವೇ ನೋಡ್ತೀವಿ, ಎಲ್ಲ ನೋಡಬೇಕಾಗಿರೋ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ನನಗೆ ಭಾಳ ಖುಷಿ ಆಗ್ತಾ ಇದೆ. ಈ ಥರ ಕನ್ನಡ ಸಿನಿಮಾ ನೋಡಿ ದಯವಿಟ್ಟು ಪ್ರೋತ್ಸಾಹ ಮಾಡಿ. ಯಾರು ಯಾರು ಹೊಸ ಅಂತಂದರೆ ಯಾಕೆಂದ್ರೆ ನಾನು ಸಿನಿಮಾ ಅಂತಲೇ ಮಾಡಿಲ್ಲ. ಜೀವನದಲ್ಲಿ ನಿಜ ಜೀವನದಲ್ಲಿ ಹೇಳ್ಕೊಳ್ತಕ್ಕಂತೆ ಪ್ರೇಕ್ಷಕರು ಮಾತಾಡೋದಿದ್ದಾಗ ನನಗೆ ಈಗ ಆಡಿಯನ್ಸ್ಗಳು ಪಕ್ಕದಲ್ಲಿ ಕುತ್ಕೊಂಡು ಈ ಸೀಕ್ವೆನ್ಸ್ ಚೆನ್ನಾಗಿದೆ, ಆ ಸೀಕ್ವೆನ್ಸ್ ಚೆನ್ನಾಗಿದೆ ಅಂತ ಇರಬೇಕಾದ್ರೆ ಏನು ಅನ್ನಿಸ್ತು? ಸರ್ ಇಲ್ಲ, ಕೆಲವೊಂದು ನಾವೇನು ಎಲ್ಲ ಪಕ್ಕ ಅಂತ ನಾನು ಆ್ಯಕ್ಚುಲಿ ಇಷ್ಟಪಡೋದು ಯಾರು ನಮ್ಮ ಹೇಳ್ತಾರೆ, ಬಟ್ ಎಲ್ಲರೂ ಹೇಳ್ತಾರೆ ಅದಪ್ಪ ಆ ರೀತಿ ಮಾಡಿದ್ದೆ ಅಂತ. ನನಗೆ ಖುಷಿ ಆಗೋದೇನೆಂದರೆ ಎಲ್ಲ ರೈತಾಪಿ ವರ್ಗದವರು ನನಗೆ ಕಾಲ್ ಮಾಡಿ ಪ್ರತಿಯೊಬ್ಬರು ಕೂಡ ಖುಷಿ ಪಡ್ತಾ ಇದ್ದಾರೆ. ರಾಮನಗರ ಅನ್ನೋ ಟೈಟಲ್ಲೇ ಒಂದು ಫಿಕ್ಸ್ ಆಗೋದಕ್ಕೆ ಕಾರಣ ಸರ್? ರಾಮನಗರ ಬೇಸಿಕಲಿ ರೈತರ ಈಗ ರಾಮನಗರ ಬೇರೆ ಡಿಸ್ಟಿಕ್ಕಿಂದ ಇದು ಬೇರೆ ಸ್ವಲ್ಪ ಕಾನ್ಫಿಡೆನ್ಸ್ ಈಗ ರಾಮನಗರ ಟೈಟಲ್ ತೆಗಿಬೇಕು ಬೇರೆ ಕಡೆ ಸ್ವಲ್ಪ ನೋಡಿ ಆಮೇಲೆ ಮಾತಾಡಿ. ತಪ್ಪೆಲ್ಲ ಮಾತಾಡಿ ಹೊರಗಡೆ ಬಂದಾಗ ಕಣ್ಣಲ್ಲಿ ನೀರು ಹಾಕಿಕೊಳ್ಳಲ್ಲ. ದಯವಿಟ್ಟು ಕೇಳ್ತೀನಿ ಎಲ್ಲ ಪ್ರೇಕ್ಷಕರಿಗೆ. ನೀವು ನೋಡಿ ತಪ್ಪು ಸರಿನೋ ಆಮೇಲೆ ಡಿಸೈಡ್ ಮಾಡಿ. ಥ್ಯಾಂಕ್ ಯು ಸರ್.